ಬೆಂಗಳೂರಿನ ಪ್ರತಿಷ್ಠಿತ ಮಂತ್ರಿ ಮಾಲ್ ರೀಓಪನ್ ಆಗಿದೆ. ಹೈಕೋರ್ಟ್ ನಿರ್ದೇಶನ ಮೇರೆಗೆ ಮಾಲ್ ಅನ್ನು ರೀಓಪನ್ ಮಾಡಿದ್ದಾರೆ. ಜಿಬಿಎಗೆ ತೆರಿಗೆ ಕಟ್ಟದೆ ಕಳ್ಳಾಟವನ್ನ ಆಡ್ತಾ ಇದ್ದ ಆಡಳಿತ ಇವತ್ತು ಬೆಳಿಗ್ಗೆ ಬೆಂಗಳೂರಿನ ಪ್ರತಿಷ್ಠಿತ ಮಂತ್ರಿ ಮಾಲ್ ಅನ್ನು ಕ್ಲೋಸ್ ಮಾಡಲಾಗಿತ್ತು. ಈಗ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಮಂತ್ರಿ ಮಾಲ್ ರೀಓಪನ್ ಆಗಿದೆ. ಜಿಬಿಎಗೆ ತೆರಿಗೆ ಕಟ್ಟದೆ ಕಳ್ಳಾಟವನ್ನ ಆಡ್ತಾ ಇದ್ದ ಆಡಳಿತ ಇಂದು ಬೆಳಿಗ್ಗೆ ಮಂತ್ರಿ ಮಾಲ್ಗೆ ಜಿಬಿಎ ಬೀಗ ಹಾಕಿದ್ದ ಜಿಬಿಎ ಅಧಿಕಾರಿಗಳು ಕೋರ್ಟ್ ಮೆಟ್ಟಿಲೇರಿದ್ದ ಮಾಲ್ ಆಡಳಿತ ಮಂಡಳಿ ಈಗಾಗಲೇ ಅರ್ಜಿ ವಿಚಾರಣೆಯನ್ನ ನಡೆಸಿ 2 ವಾರ ಬಾಕಿ ತೆರಿಗೆಗೆ ಗಡುವು ನೀಡಿದ್ದಾರೆ. ಮೊದಲು 13 ಕೋಟಿ ಕಟ್ಟುವಂತೆ ಕೋರ್ಟ್ ಎಚ್ಚರಿಕೆಯನ್ನ ನೀಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೂ ಕೂಡ ಜಿಬಿಎ ಅಧಿಕಾರಿಗಳು ಮಂತ್ರಿ ಮಾಲ್ ಅನ್ನ ಕ್ಲೋಸ್ ಮಾಡಿದ್ರು. ಆದರೆ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಮಾಲ್ ಅನ್ನ ಇವತ್ತು ರೀಓಪನ್ ಮಾಡಲಾಗಿದೆ. ಇನ್ನು ಜಿಬಿಎ ತೆರಿಗೆ ಕಟ್ಟದೆ ಕಳ್ಳಾಟವನ್ನ ಆಡ್ತಾ ಇದ್ದ ಮಂತ್ರಿ ಮಾಲ್ ಅಧಿಕಾರಿಗಳು, ಮಂತ್ರಿ ಮಾಲ್ ಆಡಳಿತ ಮಂಡಳಿಗೆ ಜಿಬಿಎ ಅಧಿಕಾರಿಗಳು ಇವತ್ತು ಮುಂಜಾನೆ ಬಿಸಿ ಮುಟ್ಟಿಸಿದ್ರು. ಮಂತ್ರಿ ಮಾಲ್ ಅನ್ನ ಕ್ಲೋಸ್ ಮಾಡಿದ್ರು. ಆದರೆ ಈಗ ಮತ್ತೆ ಹೈಕೋರ್ಟ್ ಆಧಾರದ ಮೇಲೆ ಹೈಕೋರ್ಟ್ ನೀಡಿರುವ ವಿಚಾರಣೆ ಮೇಲೆ ಈಗಾಗಲೇ ಮಂತ್ರಿ ಮಾಲ್ ಅನ್ನ ರೀಓಪನ್ ಮಾಡಿದ್ದಾರೆ. ಮೊದಲು 13 ಕೋಟಿ ಕಟ್ಟುವಂತೆ ಕೋರ್ಟ್ ಈಗ ಎಚ್ಚರಿಕೆಯನ್ನ ನೀಡಿದೆ ಮಂತ್ರಿ ಮಾಲ್ ಆಡಳಿತ ಮಂಡಳಿಗೆ. ನಗರದಲ್ಲಿ ತಲೆ ಎತ್ತಲಿದೆ 66 ಮಲ್ಟಿ ಲೆವೆಲ್ ಪಾರ್ಕಿಂಗ್ ಲಾಟ್. ಟ್ರಾಫಿಕ್ ಪಾರ್ಕಿಂಗ್ ಸಮಸ್ಯೆ ಬಗ್ಗೆ ಹರಿಸೋಕೆ ಈಗ ಜಿಬಿಎ ಪ್ಲಾನ್ ಮಾಡಿದೆ. ಇನ್ನು ಟ್ರಾಫಿಕ್ ಪಾರ್ಕಿಂಗ್ ಸಮಸ್ಯೆಯನ್ನ ಬಗೆಹರಿಸೋಕೆ ಜಿಬಿಎ ಪ್ಲಾನ್ ಅನ್ನ ಮಾಡಿರುವಂಥದ್ದು. ಇನ್ನು ಬೆಂಗಳೂರಿನಾದ್ಯಂತ 66 ಪಾರ್ಕಿಂಗ್ ಲಾಟ್ಗಳ ನಿರ್ಮಾಣವಾಗಿದೆ. ಪಾರ್ಕಿಂಗ್ ಸಮಸ್ಯೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈಗಾಗಲೇ ಪ್ಲಾನ್ ಒಂದನ್ನ ಮಾಡಿಕೊಂಡಿದ್ದಾರೆ. ನಗರ ಸಂಚಾರ ಪೊಲೀಸರಿಂದ ಜಿಬಿಎ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಲಾಗಿದೆ. ಪಾರ್ಕಿಂಗ್ ಲಾಟ್ ನಿರ್ಮಾಣ ಮಾಡುವಂತೆ ಪೊಲೀಸರು ಮನವಿಯನ್ನ ಮಾಡಿದ್ದಾರೆ. ಇನ್ನು 66 ಕಡೆ ಪಿಪಿಪಿ ಮಾಡೆಲ್ನಲ್ಲಿ ಕಾರು ಪಾರ್ಕಿಂಗ್ ಕಾಂಪ್ಲೆಕ್ಸ್ ಹಾಗೆ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಲಾಟ್. ಈಗಾಗಲೇ ಬೆಂಗಳೂರಿನಾದ್ಯಂತ 66 ಪಾರ್ಕಿಂಗ್ ಲಾಟ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಜಿಬಿಎ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಟ್ರಾಫಿಕ್ ಪಾರ್ಕಿಂಗ್ ಸಮಸ್ಯೆಯ ಬಗೆಹರಿಸೋಕೆ ಜಿಬಿಎ ಅಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಅವರು, ನಮ್ಮ ಎಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಇದರ ಬಗ್ಗೆ ಒಂದು ಚರ್ಚೆ ಸಾಕಷ್ಟು ಗಂಭೀರವಾಗಿ ಮಾಡಿ ಎಲ್ಲೆಲ್ಲಿ ಪಾರ್ಕಿಂಗ್ ದಟ್ಟಣೆ ಬಗ್ಗೆ ಒಂದ್ಸರಿ ಚರ್ಚೆ ಡಿಸ್ಕಷನ್ಸ್ ಆಗಿತ್ತು. ದಟ್ಟಣೆ ಪ್ರಿವೆಂಟ್ ಮಾಡಲಿಕ್ಕೆ ಅವರು ನಮ್ಮ ಉಪಮುಖ್ಯಮಂತ್ರಿ ಅವರ ಮಟ್ಟದಲ್ಲಿ ಸಹ ಒಂದು ಚರ್ಚೆ ಆಗಿತ್ತು. ಇದಕ್ಕೆ ಅವರು ಹೇಳಿದ್ರು ಎರಡು ರೀತಿ ಸಮಸ್ಯೆ. ಒಂದು, ಪಾಟ್ ಹೋಲ್ಸ್ ಎಲ್ಲಿದೆ ಜಂಕ್ಷನ್ ಅಲ್ಲಿ, ಆ ಪಾಟ್ ಹೋಲ್ಸ್ ಅನ್ನ ನೀವು ತ್ವರಿತವಾಗಿ ಅದನ್ನ ಕ್ಲೋಸ್ ಮಾಡಬೇಕು. ಮತ್ತೆ ಜನರಿಗೆ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಜಂಕ್ಷನ್ಸ್ ಅದು ಇಂಪ್ರೂವ್ ಮಾಡಿಸಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಎರಡನೇದು ದೊಡ್ಡ ಸಮಸ್ಯೆ ಏನಂದ್ರೆ, ಬಹುತೇಕ ಜಾಗದಲ್ಲಿ ನಮ್ಮ ಈ ಗಾಡಿಗಳು ಸರಿಯಾಗಿ ಪಾರ್ಕಿಂಗ್ ಮಾಡದೆ, ಅಥವಾ ಅವರು ಎಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ ಅಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಅವರು ಗಾಡಿ ಇಟ್ಕೊಂಡ್ಬಿಟ್ಟು ಅವರು ಹೋಗ್ತಾರೆ. ಈ ದೃಷ್ಟಿಯಿಂದ ಅವ್ರು ಏನು ಹೇಳಿದರು,